ರಾಜ್ಯದಲ್ಲೀಗ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಸಾವಿನ ನಂತರ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ಖಾಲಿಯಾಗಿದೆ. ಅಲ್ಲೀಗ ಬೈ ಎಲೆಕ್ಷನ್ ಅಬ್ಬರ ನಡೆಯುತ್ತಿದೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಲಿಂಗಾಯತ ನಾಯಕರಾಗಿದ್ದು ಅವರ ಜಾಗಕ್ಕೆ ಅದೇ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಚರ್ಚೆ ನಡೆಯುತ್ತಿದೆ. ಹೊರಗಡೆಯವರಿಗೆ ಬೇಡ, ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಿಗೆ ಟಿಕೆಟ್ ನೀಡಬೇಕೆಂದು ಸರ್ಕಸ್ ನಡೆಯುತ್ತಿದೆ. ಹೀಗಾಗಿ ಯಾರಿಗೆ ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ನಲ್ಲೇ ಗೊಂದಲ ಶುರುವಾಗಿದೆ. ಈ ಬಗ್ಗೆ ಮೇಲಿಂದ ಮೇಲೆ ಚರ್ಚೆ ನಡೆಯುತ್ತಿದೆ. ಇದೆಲ್ಲದರ ಮಧ್ಯೆ ಸಚಿವ ಜಮೀರ್ ಅಹಮದ್ ಖಾನ್ ಮಾತು ಇಲ್ಲಿ ಬೆಂಕಿ ಹಚ್ಚಿದೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪ ಬದುಕಿದ್ದಾಗ ನನ್ನ ಬಳಿಕ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಜಮೀರ್ ಹೇಳಿದ್ರು. ಇದಕ್ಕೆ ಶಾಮನೂರು ಪುತ್ರ ಜಮೀರ್ ಮೇಲೆ ಸಿಟ್ಟಾಗಿದ್ದಾರೆ. ಜಮೀರ್ ದಾವಣಗೆರೆ ಕ್ಷೇತ್ರಕ್ಕೆ ಯಾಕೆ ತಲೆ ಹಾಕಬೇಕು, ಅವನಿಂದಲೇ ಗೊಂದಲ ಅಂತ ಎಸ್ ಮಲ್ಲಿಕಾರ್ಜುನ್ ರೊಚ್ಚಿಗೆದ್ದಿದ್ದಾರೆ. ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ. ಒಬ್ಬನಿಂದ ಊರು ಹಾಳಾಗೋದು ಬೇಡ, ಎಲ್ಲರೂ ಕೂತ್ಕೊಂಡು ಮಾತಾಡಿದ್ರೆ ಒಂದು ಇದಿರ್ತೈತಿ. ನನಗೆ ಮಾತಾಡಕ್ಕೆ ಬರಲ್ಲೇನು, ನಾನು ಯಾಕೆ ಸುಮ್ಮನೆ ನೋಡು. ಇದು ಒಂದು ಪಕ್ಷ ಅಂದ ಮೇಲೆ ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಹಂಗಾಗೈತಿ. ಇದು ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬರ್ ಅಂತಲ್ಲ, ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಇದಕ್ಕೀಗ ಮುಸ್ಲಿಂ ಸಮುದಾಯದವರು ತಿರುಗಿ ಬಿದ್ದಿದ್ದಾರೆ. ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾರೆ ಅಂದ್ರೆ ಇಷ್ಟೇಕೆ ಕೋಪ? ಶಾಮನೂರು ಶಿವಶಂಕರಪ್ಪ ಇದ್ದಾಗ ವೀರಶೈವ ಸಮಾಜದ ಅಧ್ಯಕ್ಷರು ಆಗಿದ್ರು. ಅವರು ಸಹಜವಾಗಿ ತಮ್ಮ ಸಮಾಜಕ್ಕೆ ಟಿಕೆಟ್ ಕೇಳಿರ್ತಾರೆ. ಹಾಗೆ ಜಮೀರ್ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೇಳುವುದು ತಪ್ಪ? ಜಮೀರ್ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಹಗುರವಾಗಿ ಮಾತಾಡಿದಕ್ಕೆ ಕ್ಷಮೆ ಕೇಳಬೇಕು ಅಂತ ತಿರುಗಿ ಬಿದ್ದಿದ್ದಾರೆ. ಕ್ಷೇತ್ರದಲ್ಲಿ ಈಗ ಈ ರೀತಿ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದ್ದು ಕಾಂಗ್ರೆಸ್ಗೆ ತಲೆನೋವಾಗಿದೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತದಾರರೇ ಮುಖ್ಯ. ಆದ್ರೆ ಇಲ್ಲಿ ಈಗಲೇ ಗೊಂದಲ ಶುರುವಾಗಿದ್ದು ಕ್ಷೇತ್ರದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದೆ. ಈ ಕ್ಷೇತ್ರದಲ್ಲಿ ಅವರಿಗೆ ಬಿಟ್ಟು ನಮಗೆ ಕೊಡಿ ಅಂತ ಹೇಳಿ ಕೇಳುವಂತ ಪರಿಸ್ಥಿತಿ ಬಂದಿರಲಿಲ್ಲ. ಅವರು ಬಹಳ ಅನುಭವಸ್ಥರು, ಹಿರಿಯರಿದ್ರು, ನಮ್ಮೆಲ್ಲ ಮಾರ್ಗದರ್ಶನ ಮಾಡ್ಕಂತ ಅವರು ರಾಜಕೀಯ ಮಾಡಿದ್ರು ಈ ಕ್ಷೇತ್ರದಲ್ಲಿ. ಅದೇ ದೊಡ್ಡ ಗುಣ ಅವ್ರ ಮಗನ ಹತ್ರನೂ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ನಿನ್ನೆ ಮಾತಾಡಿರೋದ ರೀತಿ ನೋಡಿದ್ರೆ ಆ ಗುಣಗಳು ಅವ್ರ ಹತ್ರ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಜಮೀರ್ ಸಾಹೇಬರು ಒಂದು ಕ್ಷೇತ್ರಕ್ಕೆ, ಒಂದು ಜಿಲ್ಲೆಗೆ ಸೀಮಿತವಾದ ನಾಯಕರಲ್ಲ. BZ ಜಮೀರ್ ಅಹಮದ್ ಖಾನ್ ರವರು ರಾಜ್ಯದಲ್ಲಿ ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ಪ್ರಚಾರ ಮಾಡಿರ್ತಕ್ಕಂಥ ಉದಾಹರಣೆಗಳು ತೆಲಂಗಾಣ ಆಗಲಿ, ದಿಲ್ಲಿ ಆಗಲಿ, ಬೇರೆ ರಾಜ್ಯಗಳಲ್ಲಾಗಲಿ ಅವರಿಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳಿ ಹಾಕಿರೋದು AICCಗೂ ಗೊತ್ತು, KPCC ಪದಾಧಿಕಾರಿಗಳಿಗೂ ಗೊತ್ತಿದೆ. ಅವರು ಯಾಕೆ ಆ ಮಾಸ್ ಲೀಡರ್ ಆಗಿದ್ದಾರೆ ಅಂತ ಹೇಳಿದ್ರೆ, ಈ ಅಹಿಂದ ಸಮಾಜಕ್ಕೆ, ಬರೇ ಅಲ್ಪಸಂಖ್ಯಾತರ ಸಮಾಜಕ್ಕೆ ಒಂದೇ ನಾಯಕರಲ್ಲ, ಅವರು ಇಡೀ ಅಹಿಂದ ಸಮಾಜಕ್ಕೆ ಅವರು ಒಂದು ಮಾದರಿಯ ನಾಯಕರಾಗಿದ್ದಾರೆ. ಇವತ್ತು 224 ಕ್ಷೇತ್ರಗಳಲ್ಲಿ ಇವತ್ತು ನಾವು ಅಧಿಕಾರಕ್ಕೆ 140 ಶಾಸಕರು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರ ಶ್ರಮದಿಂದ ನಾವು 2018ರಲ್ಲಿ ಮತ್ತೆ 2023ರಲ್ಲಿ ಬರಲಿಕ್ಕೆ ಅವರು ಮುಖ್ಯ ಕಾರಣೀಕರ್ತರು. ಅವರಿಗೆ ನಮ್ಮ ಶಾಮನೂರು ಮಲ್ಲಿಕಾರ್ಜುನ್ ಅವರು ನಿನ್ನೆ ಏಕವಚನದಲ್ಲಿ ಅವನೇನು ಈ ಕ್ಷೇತ್ರಕ್ಕೆ ಅವನು ಹೇಳಕ್ಕೆ ಅಂತ ಹೇಳಿದ್ದಾರೆ. ಅವರು ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು ಇವತ್ತು ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಇವತ್ತು ಮಾಧ್ಯಮದವರು ಕೇಳಿದಾಗ ಅವರು ಬಹಳ ಸರಳತೆಯಿಂದ, ದೊಡ್ಡಸ್ಕಿಯಿಂದ, ಅವರು ಏನು ಒಂದು ಮೆಚ್ಯೂರ್ಡ್ ಪೊಲಿಟಿಷಿಯನ್ ಅಂತಾರಲ್ಲ, ಏನು ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ಲಿಲ್ದಂಗೆ ಕೆಲಸ ಮಾಡುವ ವ್ಯಕ್ತಿಗಳು ಅಂತ ಹೇಳ್ತಾರಲ್ಲ, ಆ ಧಕ್ಕೆ ಆಗ್ಲಿಲ್ದಂಗೆ ಅವರು ಇವತ್ತು ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಇವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಏಕವಚನದಲ್ಲಿ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಜಮೀರ್ ಸಾಹೇಬರು ಇವ್ರಿಗಿಂತ ಡಬಲ್ ಮಾತಾಡ್ತಾರೆ ಏಕವಚನದಲ್ಲಿ. ಅವ್ರು ಆದ್ರೂ ಕೂಡ ಬಹಳ ಸರಳತೆಯಿಂದ ಮಾಧ್ಯಮದವರು ಕೇಳಿದ್ರು, ನಿಮ್ಗೆ ಏಕವಚನದಲ್ಲಿ ಮಾತಾಡಿ ಅವರು ಅವನದೇನು ಕ್ಷೇತ್ರ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ್ದು ಕ್ಷೇತ್ರ ಅಲ್ಲ,
24 ಕ್ಷೇತ್ರನೂ ಕಾಂಗ್ರೆಸ್ ಹೈಕಮಾಂಡ್ ಕ್ಷೇತ್ರಗಳು, ಆ ಪಕ್ಷದ ಹೈಕಮಾಂಡ್ ಕ್ಷೇತ್ರಗಳು ಇರ್ತವು, ಅವ್ರದೇ ಆದಂತ ಯಾವುದು ಕ್ಷೇತ್ರ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಮಲ್ಲಿಕಾರ್ಜುನರವರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಈ ಯಾವಾಗೂ ಇಲ್ಲದೆ ಈಗ ನಾವು ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾ ಇದೀವಿ ಅಂತ ಒಂದೇ ಮಾತಿಗೆ ಇಷ್ಟ್ಯಾಕ್ರಿ ನಿಮಗೆ ಕೋಪ? ನಮ್ಮ ಜಿಲ್ಲಾ ಸಚಿವರು ಕುತ್ಕೊಂಡು ಎಷ್ಟು ದಿವಸ ಈ ಸಮಾಜದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಈ ಸಮಾಜದ ಕೊಡುಗೆ ನಮಗೆ ಆಗಲಿ, ನಮ್ಮ ತಂದೆಯವರಿಗಾಗಲಿ, ನಮ್ಮ ಪತ್ನಿಯವರಿಗಾಗಲಿ ಇಷ್ಟು ಅವ್ರ ಅಪಾರ ಕೊಡುಗೆ ಇದೆ. ಇವರು ಕೇಳ್ತಾ ಇದ್ದಾರೆ. ಅವ್ರೇನು ನಾನು ಹೇಳಿದ್ದೆ ಜಮೀರ್ ಸಾಹೇಬ್ರಿಗೆ, ಜಬ್ಬಾರ್ ಸಾಹೇಬ್ರು ಹೇಳಿದ್ದಾರೆ, ಸಾದಿಕ್ ಪೈಲ್ವಾನ್ರು ಹೇಳಿದ್ದಾರೆ, ಸೈಯದ್ ಖಾಲಿದ್ ಅವರು ಈಗ ತಾನೇ ನೀವು ನೋಡ್ತಾ ಇದ್ರಿ, ಈಗ ಮಾಧ್ಯಮದವರು ತೋರ್ಸಬೇಕಾದ್ರೆ ಸೈಯದ್ ಖಾಲಿದ್ ಅವರು ಆಕಾಂಕ್ಷಿ ಅವರು ಹಿಂದೆ ಇದ್ದಾರೆ, ಜಮೀರ್ ಸಾಹೇಬ್ರು ಹಿಂದೆ ನಿಂತಿದ್ದಾರೆ. ಅವೆಲ್ಲ ಹೇಳಿದ್ದಕ್ಕೆ ಅವ್ರು ಹೇಳಿರ್ತಾರೆ. ಅವರೇನು ಯಾರ್ದು ಹೆಸರೇನು ತಗೊಂಡು ಹೇಳಿಲ್ಲ. ನಮ್ಮ ಸಮಾಜದ ಮುಖಂಡರು ಅವರು, ಮಾಸ್ ಲೀಡರ್, ಕರ್ನಾಟಕಕ್ಕೆ ಮಾಸ್ ಲೀಡರ್. ಅವ್ರಿಗೆ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಈಗ ನಾಯಕ ಸಮಾಜದಲ್ಲಿ ಹೆಂಗೆ ಜಾರಕಿಹೊಳಿ ಅಣ್ಣವ್ರಿಗೆ ಹಾಕ್ತಾರೆ, ನಮ್ಮ ಮರಾಠ ಸಮಾಜದ ಸಂತೋಷ್ ಅಣ್ಣವ್ರಿಗೆ ಹಾಕ್ತಾರೆ, ಕುರುಬ ಸಮಾಜದ ನಾಯಕರು ಭೈರತಿ ಸುರೇಶ್ ಆಗ್ಲಿ, ನಮ್ಮ ಎಚ್.ಎಂ. ರೇವಣ್ಣರಾಗ್ಲಿ, ಕೆ.ಎಚ್. ಮುನಿಯಪ್ಪರಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವ್ರಿಗಾಗ್ಲಿ, ಇವ್ರಿಗೆಲ್ಲ ಯಾಕೆ ಹಾಕ್ತಾರೆ? ಆ ಸಮಾಜದ ಮುಖಂಡರು ಅಂತೇಳಿ ಅವ್ರಿಗೆ ಬೇಡಿಕೆ ಇಡ್ತಾರೆ. ಈಗ ಹಿರಿಯ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರು ಅಧಿಕಾರದಲ್ಲಿ ಇದ್ದಾಗ ವೀರಶೈವ ಮಹಾಸಭಾ ಅಧ್ಯಕ್ಷರಿದ್ರು. ಅವರು ಕೂಡ ಸಹಜವಾಗಿ ಅವರು ಕಮ್ಯುನಿಟಿ ಪರವಾಗಿ ಅಲ್ಲಿ ಹೇಳಿರ್ತಾರೆ, ಈ ನಮ್ಮ ಅಭ್ಯರ್ಥಿಗೆ ಕೊಡಿ, ನಮ್ಮ ಅಭ್ಯರ್ಥಿಗೆ ಕೊಡಿ, ಆ ಕ್ಷೇತ್ರದಲ್ಲಿ ಲಿಂಗಾಯತಿಗೆ ಕೊಡಿ, ಈ ಕ್ಷೇತ್ರದಲ್ಲಿ ಕೊಡಿ ಅಂತ ಹೇಳಿದ್ದು. ಆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ತಪ್ಪ ಜಮೀರ್ ಸಾಹೇಬರು? ಅಷ್ಟು ಕೇಳೋದು ಇಲ್ವಾ? ಅಷ್ಟು ಕೇಳಿದ್ದಕ್ಕೆ ಅಷ್ಟು ಕೋಪ ಪಟ್ಟು ಅವರಿಗೆ ಏಕವಚನದಲ್ಲಿ ಮಾತಾಡಿರೋದು. ಅವರು ಮೊದಲನೇದಾಗಿ ಕ್ಷಮೆಯಾಚನೆ ಕೊಡಬೇಕು. ಮಲ್ಲಿಕಾರ್ಜುನ್ ಅವರು ಜಮೀರ್ ಸಾಹೇಬರಿಗೆ ಹಗುರವಾಗಿ ಮಾತಾಡಿರೋದು ಮೊದಲೇ ಅವರು ಕ್ಷಮೆಯಾಚನೆ ಮಾಡಬೇಕು. ಇದಕ್ಕೆ ನಾನು KPCC ಮತ್ತೆ AICC ನ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, DK ಶಿವಕುಮಾರ್ ಸಾಹೇಬ್ರವರಿಗೆ, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರವರಿಗೆ ಮನವಿ ಮಾಡ್ಕೊಂತ ಇದ್ದೀನಿ. ಈ ಪದ್ಧತಿ ಒಂದೇ ಪಕ್ಷದಲ್ಲಿ ಇದ್ದು ಒಂದೇ ಸರಿಸಮ ಅಣ್ಣ ತಮ್ಮರಂತೆ ಅವರು ಇರಬೇಕಂತ ಒಂದು ವಾತಾವರಣದಲ್ಲಿ ಇವರು ಏಕವಚನದಲ್ಲಿ ಇವತ್ತು ಮಾತಾಡಿರೋದು ಇಡೀ ಸಮಾಜಕ್ಕೆ ಒಂದು ಆಘಾತ ಆಗಿದೆ, ಒಂದು ಇಡೀ ಸಮಾಜಕ್ಕೆ ಅವಮಾನ ಮಾಡಿದಂಗಾಗಿದೆ. ನಮ್ಮ ಸಮಾಜದ ಅವರು ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಬರೇ ಒಂದು ಕ್ಷೇತ್ರದಲ್ಲೆಲ್ಲ SS ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ಬಟ್ ಜಮೀರ್ ಅಹಮದ್ ಖಾನ್ ಅವರು ಬಳ್ಳಾರಿ ಉಸ್ತುವಾರಿ ಮತ್ತು ವಿಜಯನಗರ ಉಸ್ತುವಾರಿ, ಈ ಸ್ಟಾರ್ ಕ್ಯಾಂಪೇನರು ಮತ್ತೆ ಈ ರಾಜ್ಯದ ಮಾಸ್ ಲೀಡರ್ ಆಗಿರ್ತಾರೆ. ಅವರು 100ಕ್ಕಿಂತ 140 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡದಂತ ವ್ಯಕ್ತಿ ಅವರು. ಈಗ ಎಲ್ಲರೇ ಎಲೆಕ್ಷನ್ ಆಗ್ಬೇಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮಾಜದ ಪರವಾಗಿ, ಅಹಿಂದ ಸಮಾಜದ ಪರವಾಗಿ ಬೇಡಿಕೆ ಇರ್ತದೆ. ನೀವು ಜಮೀರ್ ಅಹಮದ್ ಖಾನ್ ಅವರಿಗೆ ನಮ್ಮ ಕ್ಷೇತ್ರಕ್ಕೆ ಕಳಿಸ್ಬೇಕು ಅಂತೇಳಿ ಅಭ್ಯರ್ಥಿಗಳು ಅಪೇಕ್ಷೆ ಪಟ್ಟಿ ಕರ್ಕೊಂತಿರ್ತಕ್ಕಂಥ ಉದಾಹರಣೆಗಳು ಇದಕ್ಕಿಂತ ಮುಂಚೆ ನೀವು ನೋಡಿರ್ತೀರಿ. ಎಲೆಕ್ಷನ್ಗೆ ಬಳಸ್ಕೊಳ್ಳೋದು ಜಮೀರ್ ಅಹಮದ್ ಖಾನಿಗೆ. ಎಲೆಕ್ಷನ್ ಆದಾಗ ಅವರು ನಮ್ಮ ಸಮಾಜದ ಪರವಾಗಿ ಕೇಳಿದಾಗ ಅವನು ಯಾರು ಇವನು ಯಾರು ಅಂತ ಕೇಳಿದಾಗ, ಈಗ ನಮ್ಮಂತರು 100 ಜನ ಇರ್ಬೋದು ರಾಜಕೀಯ ಮಾಡೋರು, ಇಡೀ ಸಮಾಜ 85-86 ಸಾವಿರ ವೋಟರ್ಸ್ ಇವತ್ತು ದಾವಣಗೆರೆ ದಕ್ಷಿಣ ಅಲ್ಪಸಂಖ್ಯಾತರ ಮತದಾರರು ಇವತ್ತು ನಿನ್ನೆ ಅವರು ಹೇಳಿರೋದು ಆ ಹೇಳಿಕೆಯನ್ನು ಖಂಡಿಸ್ತಿದ್ದಾರೆ. ಅವರು ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಈ ಇಷ್ಟು ಮಟ್ಟಕ್ಕೆ ನಾವು ಟಿಕೆಟ್ ಕೇಳಿದ್ದಕ್ಕೆ ನಮ್ಮ ನಾಯಕರಿಗೆ ಈ ಹಗುರವಾಗಿ ಮಾತಾಡ್ತಿರೋದಂತ ಇಷ್ಟು ಕೋಪ ಬಂದಿರೋದು ಮಲ್ಲಿಕಾರ್ಜುನ್ ಸಾಹೇಬರಿಗೆ ಯಾಕೆ ಅಂತ ಒಂದು ಪ್ರಶ್ನೆ. ಇಡೀ ಜಿಲ್ಲೆನಲ್ಲಿ ನಾವು 3 ಲಕ್ಷ ಜನ ಇದ್ದೀವಿ. ಇಡೀ ಜಿಲ್ಲೆನಲ್ಲಿನೂ ಕೇಳ್ತಿದ್ದಾರೆ. ಈ ಪರಿಣಾಮ ನಾಳೆ ಇಡೀ 224 ಕ್ಷೇತ್ರಗಳಲ್ಲಿ ಉತ್ತರ ಕೊಡ್ಬೇಕಾಗ್ತದೆ. ಅವರು ನಮ್ಮ ನಾಯಕರಿಗೆ ಹೇಳಿದ್ದು, ಹಗುರವಾಗಿ ಮಾತಾಡಿರೋದು, ಅವರು ಮಾಧ್ಯಮದಲ್ಲಿ ಹೇಳಿರೋದು ಒಂದೇ ಪಕ್ಷದಲ್ಲಿ. ಅವರು ಬರೇ ಇಷ್ಟೇ, ನಾವು ಹೇಳಿದ್ದು ಮಾತು ಹೇಳ್ತಿ, ನಿನ್ನ ಪರವಾಗಿ ನಾವು ಮಾತಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಹೈಕಮಾಂಡಿಗೆ ಹೇಳ್ತಿರೋದು. ಅವ್ರೇನು ಆದೇಶ ಮಾಡಿದ್ದಿಲ್ಲ. ಇವರೇ ಮಾಡ್ಬೇಕಂತ ಹೇಳಿದ್ರೆ, ಇವರು ನಮ್ಮ ಕ್ಷೇತ್ರ ನಾವೇ ಮಾಡ್ಕೋಬೇಕಂತ ಹೇಳಿದ್ರೆ, ಮತ್ತೆ ನಿನ್ನೆ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಆ ಕಮಿಟಿ ಯಾಕೆ ಬರ್ಬೇಕು ಇಲ್ಲಿ? ಅವ್ರದ್ದೇನು ಕೆಲಸ ಇದೆ ಇಲ್ಲಿ? ಹೇಳ್ಬೋದಲ್ಲ ಅವ್ರಿಗೂ, ನನ್ನ ಕ್ಷೇತ್ರ ಇವರೇ ಡಿಕ್ಲೇರ್ ಮಾಡ್ಕೊಂಡು ಬಿಡ್ಲಿ ಕ್ಯಾಂಡಿಡೇಟ್ ಅಂತೇಳಿ. ಬೇಡಲ್ಲ, ಈಗ ನಮ್ಮ ಕ್ಷೇತ್ರ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರೆ KPCC ನೋಡ್ದು ಏನು ಕೆಲಸ ಇದೆ, AICC ನೋಡ್ದು ಏನು ಕೆಲಸ ಇದೆ,
ಮತ್ತೆ ಯಾರು ಏನ್ ಕೆಲಸ ಇದೆ? ಹೈಕಮಾಂಡ್ ಏನ್ ಡಿಸಿಷನ್ ತಗೊಳಂಗೆ ಇಲ್ವಾ? ನಾವು ನಮ್ಮ ಹಕ್ಕು ಕೇಳಂಗೆ ಇಲ್ವಾ? ನಾವು ಬರೀ ನಮ್ಮ ಹಕ್ಕು ಕೇಳ್ತಿರೋದು, ಅವರಿಗೆ ಕೊಡಿ, ಇವರಿಗೆ ಕೊಡಿ, ಅವರು ತಗೊಳ್ಳಿ, ಇವ್ರು ತಗೊಳ್ಳಿ. ನಮ್ಮ ಸಮಾಜಕ್ಕೆ ಒನ್ ಟೈಮ್ ಅವಕಾಶ ಕೊಡಿ ಅಂತ ಕೇಳ್ತಿರೋದು. ನಾವು ಪಕ್ಷನಿಷ್ಠೆ ಸಮಾಜ, ವ್ಯಕ್ತಿನಿಷ್ಠೆ ಸಮಾಜ ಅಲ್ಲ. ಕೆಲವೊಬ್ರು ಅವ್ರ ಜೊತೆಗೆ ಇದ್ದಾರೆ ನಮ್ಮ ಸಮಾಜದವರು, ಅವ್ರಿಗೂ ಅರ್ಥ ಆಗ್ಬೇಕು. ಈ ಮಟ್ಟದಲ್ಲಿ ನಮ್ಮ ರಾಜ್ಯ ನಾಯಕರಿಗೆ ನಮ್ಮ ಮೇಲೆ ದೌರ್ಜನ್ಯ ಆದಾಗ, ನಮ್ಮ ಮೇಲೆ ಅನ್ಯಾಯ ಆದಾಗ ನಾವು ಹೇಳೋದೇ ನಮ್ಮ ಸಮಾಜದ ನಾಯಕರುಗಳಿಗೆ ಹೇಳಿರ್ತೀವಿ. ಇದೇ ನಾವು ಶಿಗ್ಗಾಂವ್ ಬೈ ಎಲೆಕ್ಷನ್ ಅಲ್ಲಿ ಅವರು ಹಠಪಟ್ಟಿ ನಮಗೆ ಟಿಕೆಟ್ ಕೊಡಿಸಿದ್ದಕ್ಕೆ ಅವ್ರ ಜವಾಬ್ದಾರಿ ತಗೊಂಡು ನಸೀರ್ ಸಾಹೇಬ್ರಾಗ್ಲಿ, ಜಮೀರ್ ಸಾಹೇಬ್ರಾಗ್ಲಿ, ಜಬ್ಬಾರ್ ಸಾಹೇಬ್ರಾಗ್ಲಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ತನ್ವೀರ್ ಸೇಠ್ ಆಗ್ಲಿ, ಸಲೀಂ ಅಹಮದ್ ಸಾಹೇಬ್ರಾಗ್ಲಿ, ಯಾವುದೇ ನಮ್ಮ ನಾಯಕರು ಇರಲಿ, ಅವರು ಹಠಪಟ್ಟಿ ನಮಗೆ ಕೊಡಿಸಿದ್ದಕ್ಕೆ ನಾವು ಇವತ್ತು ಶಿಗ್ಗಾಂವ್ನಲ್ಲಿ ಗೆದ್ದು ಬಂದಿದ್ದೀವಿ. ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ, ನಮಗೆ ಒಂದು ಅವಕಾಶ ಕೊಡಿ ಅಂತ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು. ನೀವೇ ನಿಂತ್ಕೊಳ್ರಿ, ಹೈಕಮಾಂಡ್ ಕೊಟ್ರೆ ನೀವೇ ನಿಂತ್ಕೊಳ್ರಿ, ನಾವೇನು ಬೇಡ ಅಂತ ಇಲ್ಲ. ನಮ್ಮ ಹಕ್ಕಂತೂ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಇಷ್ಟು ಕೋಪ ಕೊಟ್ಟು ನೀವು ನಮ್ಮ ನಾಯಕರಿಗೆ ಈ ಮಟ್ಟಕ್ಕೆ ಮಾತಾಡಿರೋದು ನಾವು ಖಂಡಿಸ್ತೀವಿ. ನಾವು ಇಡೀ ರಾಜ್ಯದಲ್ಲಿ ಈ ಜನ ಇವತ್ತು ಫೋನ್ ಮಾಡ್ತಾ ಇದ್ದಾರೆ ನನಗೆ. ನಾನು ಯಾಕಂದ್ರೆ KPCC ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷನಾಗಿದ್ದೀನಿ, KMDC ಸರ್ಕಾರದಲ್ಲಿ ನಾನು ನಿರ್ದೇಶಕರಾಗಿದ್ದೀನಿ. ನಾನು 3 ಬಾರಿ ಇಲ್ಲಿ ಒಗ್ಗೂಡು ಅಧ್ಯಕ್ಷ ಇದ್ದೆ. ಇಡೀ ನನಗೆ ಸಮಾಜ ಇವತ್ತು ಎಲ್ಲ ಜಿಲ್ಲೆಯಾದ್ಯಂತ ಬೇರೆ ಜಿಲ್ಲೆಗಳಿಂದ ಫೋನ್ ಕೇಳ್ತಾ ಇದ್ದಾರೆ. ನಿಮ್ಮ ಮಂತ್ರಿ ಈ ತರ ನಮ್ಮ ನಾಯಕರಿಗೆ ಹೇಳಿದ್ದಾರೆ, ನೀವೇನ್ ಹೇಳ್ತಾ ಇದ್ದೀರಿ, ನೀವೇನಿಲ್ಲ ಅಂತೇಳಿ. ಈ ತರ ನಮ್ಮ ಮಂತ್ರಿನೂ ಇವತ್ತು ಬಹಳ ಸರಳತೆಯಿಂದ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಈ ಮಂತ್ರಿ ಹೇಳಿರೋದು ಖಂಡಿಸಿ ಅವರು ಆದಷ್ಟು ಬೇಗ ಕ್ಷಮೆಯಾಚಿಸಿ ನಮ್ಮ KPCC ಆಗಲಿ AICC ಆಗಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಕೇಳ್ಕೊಂತೀನಿ ನಿಮ್ಮ ಮಾಧ್ಯಮ